ನಮಸ್ಕಾರ, ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಬೆಂಗಳೂರು ನಗರದ ಐತಿಹಾಸಿಕ ಲಾಲ್ಬಾಗ್ನಲ್ಲಿ ಇಪಿಎಸ್ 95, ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ 101ನೇ ಐತಿಹಾಸಿಕ ಮಾಸಿಕ ಸಭೆ ಯಶಸ್ವಿಯಾಗಿ ನಡೆಯಿತು. ನಿವೃತ್ತ ನೌಕರರ ಹಕ್ಕುಗಳ ರಕ್ಷಣೆ ಮತ್ತು ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ನಿರಂತರ ಹೋರಾಟ ನಡೆಸುತ್ತಿರುವ ಸಂಘಟನೆ ತನ್ನ ಹೋರಾಟದ ಪಯಣದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಸದಸ್ಯರ ಐಕ್ಯತೆ, ಸಂಘಟನೆಯ ಮೇಲಿನ ನಿಷ್ಠೆ ಮತ್ತು ಕಾರ್ಯಕರ್ತರ ಸಮರ್ಪಣೆಯೇ ಸಂಘಟನೆಯ ಯಶಸ್ಸಿನ ಹಿಂದಿನ ಪ್ರಮುಖ ಶಕ್ತಿ ಎಂದು ಅಭಿಪ್ರಾಯಪಟ್ಟರು. ಇಪಿಎಸ್ 95 ನಿವೃತ್ತರ ಬೇಡಿಕೆಗಳ ಈಡೇರಿಕೆಗೆ ನಡೆಯುತ್ತಿರುವ ಹೋರಾಟ ನಿರ್ಣಾಯಕ ಹಂತ ತಲುಪಿದ್ದು, ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ನಾಯಕರು ಸ್ಪಷ್ಟಪಡಿಸಿದರು. ಸದಸ್ಯರು ಆತ್ಮವಿಶ್ವಾಸ ಮತ್ತು ತಾಳ್ಮೆಯಿಂದ ಸಂಘಟನೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಲಾಯಿತು. ಸಭೆಯಲ್ಲಿ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳ ಸೇವೆಯನ್ನು ಸ್ಮರಿಸಲಾಯಿತು. ನಿವೃತ್ತ ನೌಕರರ ಸಮಸ್ಯೆಗಳು ಮತ್ತು ಹೋರಾಟದ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಮುಖಂಡರು ತಿಳಿಸಿದರು. ಸಂಘದ ಖಜಾಂಚಿ ಡೋಲಪ್ಪ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ, ಪದಾಧಿಕಾರಿ ನಾಗರಾಜು ಹಾಗೂ ಸದಸ್ಯ ವಸಂತರಾಜು ಸೇರಿದಂತೆ ಹಲವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷ ಸಹಯೋಗದಲ್ಲಿ ನಡೆದ ಈ ಸಭೆಯ ನಿರ್ವಹಣೆಯನ್ನು ಶಂಕರ್ ಕುಮಾರ್, ಆರ್ ಮನೋಹರ್, ರುಕ್ಮೀಶ್ ಮತ್ತು ಕೃಷ್ಣಮೂರ್ತಿ ಕೆ ಸಮರ್ಥವಾಗಿ ನಡೆಸಿಕೊಟ್ಟರು. ನಿವೃತ್ತ ನೌಕರರ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಹೋರಾಟದಲ್ಲಿ ಸದಸ್ಯರ ಐಕ್ಯತೆ ಮತ್ತು ಸಂಘಟನೆಯ ಬದ್ಧತೆಯೇ ಯಶಸ್ಸಿನ ಮೂಲ ಎಂಬ ಸಂದೇಶದೊಂದಿಗೆ 101ನೇ ಮಾಸಿಕ ಸಭೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಎಲ್ರಿಗೂ ನಮಸ್ಕಾರ. ಸುಮಾರು 8 ವರ್ಷಗಳಿಂದ 7,500 ಪಿಂಚಣಿ ಮತ್ತು ತುಟ್ಟಿ ಭತ್ಯೆ ನೀಡಬೇಕೆಂದು ಹಾಗೂ ದಿನಾಂಕ 4/11/2022 ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನು ವಿನಾಯಿತಿ ಪಡೆದ ಸಂಸ್ಥೆಗಳು ಮತ್ತು ವಿನಾಯಿತಿಯೇತರ ಸಂಸ್ಥೆಗಳ ಎಲ್ಲ ನಿವೃತ್ತರಿಗೂ ಹೆಚ್ಚುವರಿ ಪಿಂಚಣಿ ಜಾರಿ ಮಾಡಬೇಕೆಂದು ನಮ್ಮ ಇಪಿಎಸ್ 95, ಬಿಎಂಟಿಸಿ, ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಜಂಟಿಯಾಗಿ ಹೋರಾಟ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ ಪ್ರತಿ ತಿಂಗಳ 27ನೇ ತಾರೀಕಿನಂದು ಭವಿಷ್ಯ ನಿಧಿ ಕಚೇರಿಯ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಇಪಿಎಸ್ ನಿವೃತ್ತರ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ನಿಧಿ ಆಪ್ಕೆ ನಿಕಟ್ ನಡೆಸುತ್ತಿರುವುದಾಗಿ ಹೇಳಿಕೊಂಡಿದೆ. ನಾವು ಈವರೆಗೂ ಸುಮಾರು 41 ಮನವಿಯನ್ನ ಇಪಿಎಫ್ಒ ಅಧಿಕಾರಿಗಳು ಮತ್ತು ಕೇಂದ್ರ ಕಾರ್ಮಿಕ ಸಚಿವರಿಗೆ ಉಲ್ಲೇಖಿಸಿ ಮನವಿ ಪತ್ರ ಸಲ್ಲಿಸಿರುತ್ತೇವೆ. ಅಲ್ಲದೆ ನಮ್ಮ ರಾಜ್ಯದಲ್ಲಿ ಬಿಎಂಎಲ್ ಕಾರ್ಖಾನೆಯ ಕಾರ್ಮಿಕರು ಕರ್ನಾಟಕ ಹೈಕೋರ್ಟ್ನಲ್ಲಿ ಹೆಚ್ಚುವರಿ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿದ್ದು, ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ 34/2026 ತೀರ್ಪು ನೀಡಿ ಇಪಿಎಫ್ಒನವರ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದು, ಜಂಟಿ ಆಯ್ಕೆ ಸಲ್ಲಿಸಿರುವ ಎಲ್ಲ 17 ಲಕ್ಷ ಅರ್ಜಿಗಳನ್ನು ಪರಿಗಣಿಸಿ 90 ದಿನಗಳಲ್ಲಿ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ತೀರ್ಪು ನೀಡಿರುತ್ತದೆ. ಆದರೂ ಸಹ ಇಪಿಎಫ್ಒ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಆದ್ದರಿಂದ ನಮ್ಮ ಸಂಘವು ಈವರೆಗೂ ಪ್ರತಿ ತಿಂಗಳ ಮೊದಲನೇ ಭಾನುವಾರದಂದು ಸಭೆ ಸೇರಿ ಇಪಿಎಸ್ 95 ನಿವೃತ್ತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೂ ಸುಮಾರು 100 ಜಾಗೃತಿ ಸಭೆ ನಡೆಸಿದ್ದು, ಈ ದಿನ 101ನೇ ದಿನದ ಜಾಗೃತಿ ಸಭೆ ನಡೆಸುತ್ತಿದ್ದೇವೆ. ಆಗಲ್ಲ, ಕೇಂದ್ರ ಸರ್ಕಾರದವರಾಗ್ಲಿ ಇಪಿಎಫ್ಒ ಅಧಿಕಾರಿಗಳಾಗ್ಲಿ ದಾರಿ ತಪ್ಪಿಸಕ್ಕೆ ಸಾಧ್ಯವೇ ಆಗಲ್ಲ. ಏನಿದ್ರು 7,500 ಪ್ಲಸ್ BA ಪ್ಲಸ್ ಮೆಡಿಕಲ್ ಬೆನಿಫಿಟ್ಸ್, ಎಷ್ಟೋ ಬೆನಿಫಿಟ್ಸ್ ಕೊಡ್ತಾ ಇದ್ದೀರಾ ಬೇರೆದಕ್ಕೆಲ್ಲ. ನಮ್ಗೆ ಕೊಡಕ್ಕೆ ಏನಿದೆ? ನಿಮ್ಗೆ ಏನ್ ಕಡಿಮೆ ಆಗಿದೆ? ನಮ್ಮ ದುಡ್ಡು ಅಲ್ಲಿದೆ. ನಮ್ಮ ದುಡ್ಡಲ್ಲಿ ನಮಗ್ ಕೊಡಕ್ಕೆ ಏನು ಅಂತಲೇ ಕೇಳ್ತಾ ಇದಾರೆ ನಮ್ಮ ಲಾಯರ್ಗಳೆಲ್ಲ, ನಮ್ಮ ಲೀಡರ್ಗಳೆಲ್ಲ. ಅದು ಸತ್ಯಾಂಶ ಇರೋದು. ಆ ಸತ್ಯಾಂಶವನ್ನ ಮುಚ್ಚಿಡ್ತಾ ಇದ್ದಾರೆ ಅವರು. ದುಡ್ಡಿಲ್ಲ ನಮ್ಮ ಹತ್ರ, ಕೇಂದ್ರ ಸರ್ಕಾರದಲ್ಲೇ ದುಡ್ಡಿಲ್ಲ ಅಂತ. ನಮ್ಮ ದುಡ್ಡೆಲ್ಲ ಎಲ್ಲೋಯ್ತು? ಇದು ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಇಲ್ಲ ಅವ್ರ ಹತ್ರ. ಇದು ಬಹಳ ದಿವಸ ಮುಚ್ಚಿಡಕ್ಕಾಗಲ್ಲ. ಅದಕ್ಕೋಸ್ಕರ ಯಾವುದೇ ವಿಷಯದಲ್ಲಾಗ್ಲಿ ನಾವು ಇದುವರೆಗೂ ಏನು ಹೋರಾಟಗಳು ಮಾಡ್ಕೊಂತ ಬಂದಿದ್ದು, ಅದೇ ಪ್ರತಿಫಲವಾಗಿ ಈಗ 60% ವರೆಗೂ ನಾವು ಮುಂದೆ ಹೋಗಿದೀವಿ ಅಂತ ಹೇಳ್ಬೋದು. ನಮ್ಮ ಹೋರಾಟ, ಈ ಹೋರಾಟಗಳನ್ನ ಇಲ್ಲಿಗೆ ನಿಲ್ಲಿಸಿದರೆ ಅಂತೂ ನಮ್ಮ ಕಡೆ ಈಗ ಒಂದ್ ಕಣ್ಣಿನ ನೋಡ್ತಾ ಇದ್ದಾರೆ, ಆ ಒಂದ್ ಕಣ್ಣು ಮುಚ್ಕೊಬಿಡ್ತಾರೆ ಗ್ಯಾರಂಟಿ. ಯಾಕಂದ್ರೆ 2 ಕಣ್ಣಿರೋದು ಒಂದ್ ಕಣ್ಣು ನೋಡ್ತಾ ಇರ್ತಾರೆ ಅವರು, ಒಂದೊಂದು ಸರ್ಕಾರ. ನಾವೇನಾದ್ರೂ ಇದೇ ತರ ಮುಂದುವರಿದಿರ ಇದ್ರೆ ತಣ್ಣಕ್ ಆಗ್ಬಿಟ್ರೆ ಬೇಡಪ್ಪ ವಯಸ್ಸಾಗಿರೋರೆಲ್ಲ ಅಂತಂದ್ಬಿಟ್ಟು, ದಯವಿಟ್ಟು ನಮಗೇ ಬರಬೇಕು, ನಾವೇ ಅನುಭವಿಸ್ಬೇಕು ಅಂತ ಅಂದ್ಕೋಬೇಡಿ ದಯವಿಟ್ಟು. ಯಾಕಂದ್ರೆ ಎಲ್ಲಾರ್ಗು ಇರ್ತದೆ, ಏನಪ್ಪಾ ನಮ್ಗೆ ಮುಗೀತು 60 ವರ್ಷ 70 ವರ್ಷ ಆಯ್ತು, ಇನ್ನೇನ್ 4-5 ವರ್ಷ ಇರ್ತೀವೋ ಇಲ್ಲೋ. ದಯವಿಟ್ಟು ಆ ಥರ ಅನ್ಕೋಬೇಡಿ. ನಮ್ಮ ಸ್ನೇಹಿತರು, ನನ್ನ ತಮ್ಮಂದಿರ್ತಾರಲ್ಲ ನಮ್ಮವರು, ಈ ಹಿಂದೆ ರಿಟೈರ್ಡ್ ಆಗ್ತಾ ಇರೋರು, ಈ ಮುಂದೆ ರಿಟೈರ್ಡ್ ಆಗೋರು, ಅವ್ರಿಗಾದ್ರೂ ನಾವು ಒಂದು ದಾರಿ ತೋರಿಸ್ಬಿಟ್ಟು ಹೋಗೋಣ. ಅದು ಸಾರ್ಥಕನೇ
ಬ್ರಹ್ಮಚಾರಿಗಳು ಹೇಳ್ದಂಗೆ 60% ಆಗಲಿ ನಾವು ಬಂದಿದ್ದೀವಿ. ಪ್ರತಿ ಸಾರಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದಾಗ ಸಬ್ಜೆಕ್ಟ್ ಬರುತ್ತೆ, ಹಾಗೆ ಮುಚ್ಚಿ ಹೋಗ್ತಾ ಇದೆ. ಹಾಗಾಗಿ ಇದು ಮುಂದಕ್ಕೆ ಹೋಗ್ತಾ ಇದೆ. ಈ ಸರಿ ಪಾರ್ಲಿಮೆಂಟ್ ಮುಂದಿನ ತಿಂಗಳು ಸೇರೋದ್ರಿಂದ ಇದು ಕೊನೆಯ ಹಂತ. ಇದು ಕೊನೆಯ ಹಂತದ ಹೋರಾಟ, ಕೊನೆಯದೇ ತೀರ್ಮಾನ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಖಂಡಿತವಾಗಿ ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದುವರ್ಸೋಣ. ಮುಂದಿನ ಪಾರ್ಲಿಮೆಂಟಲ್ಲಿ ಸ್ಟಾರ್ಟ್ ಆಗೋ ಹೊತ್ತಿಗೆ ಇದು ಒಂದು ತೀರ್ಮಾನಕ್ಕೆ ಬರ್ಬೋದು. ಬರದೇ ಹೋದರೂ ಕೂಡ ಇಡೀ ದೇಶದಲ್ಲಿ ನ್ಯಾಯಾಲಯದಲ್ಲಿ ಎಲ್ಲ ಕಡೆ ನಮ್ಮಂತ ಆಗಿರೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಈ ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಅಥವಾ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಇದು ದೊಡ್ಡ ಗಲಾಟೆ ಇದಾಗುತ್ತೆ. ಇದು ಬೇಗ ಬಗೆಹರಿಯುತ್ತೆ ಅಂತ ಹೇಳ್ತೀನಿ ನಾನು. ನಮ್ಮಲ್ಲಿ ಒಗ್ಗಟ್ಟಾಗಿರೋಣ, ಸ್ವಲ್ಪ ದಿವಸದಲ್ಲಿ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ ನಾನು ಶುಭೋದಯ. ನಿಮ್ಗೂ ಅನಿಸ್ತಾ ಇದೆ ಕತೆ ಕೇಳಿ 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 ಬೇಸರ ಆಗ್ತಿದೆ ಅಂತ. ಇಲ್ಲ, ಇದು ಖುಷಿ ಪಡುವಂತ ವಿಚಾರ. ಯಾವತ್ತು ವ್ಯಕ್ತಿ ಆಸೆಯಿಂದಾನೇ ಬದುಕಕ್ಕೆ ಸಾಧ್ಯ. ಬರುವ ಭರವಸೆಯನ್ನು ಇಟ್ಕೊಂಡು ಬರುತ್ತದೆ ಸಿಗುತ್ತದೆ ಅನ್ನೋ ಭರವಸೆ ಮೇಲೆ ಎಲ್ಲ ಬದುಕೋದು. ನನಗಿದೆ, ನನ್ನ ಸ್ನೇಹಿತರು ಹಲವರಿಗಿದೆ, ಈ ಪಿಂಚಣಿ 7,500 ಮಿನಿಮಮ್ ಪೆನ್ಷನ್ ಬಂದೇ ಬರುತ್ತೆ ಅಂತ. ಈ ತಿಂಗಳು ಆಗದೆ ಇರ್ಬೋದು, ಈ ತಿಂಗಳು ಬರುತ್ತೆ ಅಂತ ಅನ್ಕೊಂಡಿದ್ದೆ. ಮುಂದಿನ ತಿಂಗಳಂತೂ ಗ್ಯಾರಂಟಿ ಬರುತ್ತೆ. ಅಲ್ಲ, ಬರುತ್ತೆ. ಬಿಲೀವ್ ದಿಸ್. ನಂಬಿಕೆಯಿಂದ ನಾವು ಹೆಂಗಿದೀವಿ ಅಂದ್ರೆ, ಈ ಜನಗಳ ಮಧ್ಯದಲ್ಲಿ ಹಿಂದೆ ಒಂದು 50 ವರ್ಷ ಹಿಂದೆ ಮಾನವೀಯ ಮೌಲ್ಯಗಳಿಗೆ ಒಂದು ಸ್ಥಾನ ಇರ್ತಿತ್ತು. ಹೃದಯದಲ್ಲಿ ಮಾನವೀಯತೆಯನ್ನು ತುಂಬಿಕೊಂಡಿರುವಂತಹ ಜನಗಳಿತ್ತು. ಈಗ ಮಾನವೀಯ ಮೌಲ್ಯಗಳು ಅಂದ್ರೆ ಅರ್ಥನೇ ಗೊತ್ತಿರೋ ಮೂರ್ಖರು ಜಾಸ್ತಿ ಇದ್ದಾರೆ ಈ ರಾಜಕಾರಣದಲ್ಲಿ, ಅಧಿಕಾರಿಗಳಲ್ಲಿ. ಈಗ ಕೋಟಿಗಟ್ಟಲೆ ಎಂದು ನಾವು ಕೇಳ್ತಾ ಇಲ್ಲ. 78 ಲಕ್ಷ ಜನಕ್ಕೆ 7,500 ಕೊಟ್ರೆ ಭಾರತ ಸರ್ಕಾರ ಏನು ಹಾಳಾಗಲ್ಲ. ಭಾರತ ಸರ್ಕಾರದಲ್ಲಿ ಇಂಥ PF ನ ಫಂಡು ಕೋಟ್ಯಾಂತರ ರೂಪಾಯಿ ಇದೆ. ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬಿಟ್ಟಿದಾರಲ್ಲ, ಯಾರು ಕೇಳ್ತಿರ್ಲಿಲ್ಲ. ಈಗ ಒಂದು 10-15 ವರ್ಷದಿಂದ ಅಷ್ಟೇ ನೀವು PF GF ಅಂತ ದುಡ್ಡೆಲ್ಲ ತಗೊಂಡು ಬೇರೆ ಪ್ರೈವೇಟ್ ಕಂಪ್ನಿಗಳಿದೆಯಲ್ಲ, ಅಲ್ಲಿ PF ದುಡ್ಡೆಲ್ಲ ತಗೊಂಡೇ ಇಲ್ಲ. ಬಹಳ ಜನ ಸತ್ತು ಹೋಗಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಇದೆ, ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ. ಆ ದುಡ್ಡನ್ನು ಕೇಳ್ತಾ ಇದೀವಿ, ಅವರಿಗೆ ಬೆಂಕಿ ಇದ್ದಂಗೆ ಆಗ್ತಾ ಇದೆ. ಕೊಡಿದ್ರೆ ಕೇಳೋದು ಬಂದ್ಬಿಟ್ರಲ್ಲ ಅಂತ. ಹಾಗಂತ ಸುಮ್ಮನಿರೋಕ್ಕೂ ಆಗಲ್ಲ. ಹೇಳ್ದಾಗೆ 8 ಹೈಕೋರ್ಟ್ಗಳು EPF 95 ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಕೊಡ್ಲೇಬೇಕು ಅಂತ. ಖಂಡಿತ ಸಿಗುತ್ತೆ. ಮುಂದಿನ ತಿಂಗಳು ಸಂಸತ್ ಅಧಿವೇಶನ ಜುಲೈನಲ್ಲಿ ಸ್ಟಾರ್ಟ್ ಆಗುವಂತ ಇದೆ. ಜುಲೈನಲ್ಲಿ ಸಂಸತ್ ಅಧಿವೇಶನ ನಡೆಯಂಗಿದೆ. ಆ ಅಧಿವೇಶನದಲ್ಲಿ ಬಹಳಷ್ಟು MP ಗಳು ಮಾತಾಡ್ತಾರೆ. ಖಂಡಿತ ಸಿಗುತ್ತೆ. ಮುಂದಿನ ತಿಂಗಳು ಬರಲ್ಲ ಅಂದ್ರೆ 26ನೇ ಆಗಸ್ಟ್ 15ನೇ ತಾರೀಕು ಖಂಡಿತ ನಮ್ಗೆ 7,500 ರೂಪಾಯಿ ಮಿನಿಮಮ್ ಪೆನ್ಷನ್ ಅನೌನ್ಸ್ ಆಗುತ್ತೆ. ನಾವು ಬಹಳಷ್ಟು ಭರವಸೆಯಿಂದ 110% ಭರವಸೆ ಇಟ್ಕೊಂಡಿದ್ದೀನಿ. ನೀವು ಎಲ್ಲ ಇಟ್ಕೊಳ್ಳಿ.